ಅಂತ ಒಳ್ಳೆಸುಪುರ ಅವರೇ ಹೇಳಿ ಬಿಡಿ. ಹೇಳಿ ಸರ್. ನೆಕ್ಸ್ಟ್ ಲೆವೆಲ್ಗೆ ಎಲ್ಲ ಪೂರ್ತಿ ಓಡ್ಬಿಡ್ತಾವ್ರೆ, ಏನು ಕೇಳ್ಬಿಡಿ. ಓಲ್ ಅಂದ್ರೆ ತೆಂಗಿನಕಾಯಿ ಡಿವೈಡ್ ಆಗಿರುತ್ತಲ್ಲ ಅದು. ಹಾಯ್ ಫ್ಯಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದೇವ್ ಬ್ಲಾಗ್ಸ್. ಆ್ಯಂಡ್ ಈ ಬ್ಲಾಗು ಇವತ್ತು ಫ್ರೈಡೇ ನಮ್ಮ ಅಕ್ಕವ್ರ ಮನೇಲಿ ಜಾತ್ರೆ ನಡೀತಿದೆ. ಇದು 30 years ಆದಮೇಲೆ ನಡೀತಿರೋದು. ಸ್ವಲ್ಪ ಗ್ರ್ಯಾಂಡಾಗಿ ಇದೆ ಜಾತ್ರೆ. ಸೊ ಎಲ್ಲರೂ ಮದುವೆ ಮುಗಿಸ್ಕೊಂಡು ಅಲ್ಲಿಂದ ಎಲ್ಲ ನಮ್ಮ ಅಕ್ಕನ ಮನೆಗೆ ಶಿಫ್ಟ್ ಆಗಿದ್ದೀವಿ. ಇವತ್ತು ನೆನ್ನೆನೇ ಬಂದು ಅಷ್ಟೇ. ಈ ಬ್ಲಾಗು ಅಕ್ಕನ ಮನೆ ಜಾತ್ರೆ ಅದು ಹೋಯ್ತು. ಎಲ್ಲ ನನ್ನ ಬ್ಲಾಗ್ಸ್ ನೋಡ್ತಿದ್ದಾರೆ. ಕ್ಯಾಮ್ರಾಮನ್ ಇವ್ರು ಹಾಕಿದ್ರು ನನ್ನ ವಿಡಿಯೋ ಅಲ್ಲಿ. ಅಪ್ಪಿಗೆ ಈ ಕಡೆ ಕ್ಯಾಮ್ರಾ ಹೊಡ್ಕೊಂಡು ಕೊಡಿ ಅಂದ್ರೆ ಅಲ್ಲಿ ಬರೀ ಕೂತು ತೋರಿಸ್ತಾ ಆಗಿತ್ತು. ನೋಡಿ ಇದೆಲ್ಲ ಮೆಮೊರೀಸ್ ಹೆಂಗೋ. ಅಲ್ಲೋಡಲ್ಲಿ ನಾವು ಅದೇ ಶಾಕ್ ಆಗಿದ್ದು. ಇವಳೇ ನಮ್ಮ ಅಕ್ಕ ಪೂಜೆ ಮಾಡ್ತಾವಳೆ. ಅಲ್ಲೋ ಹಬ್ಬ ಜೋರ ನಿಮ್ಮ ಮನೇಲಿ? ಆಯ್ತು, ಒಂದು ಹೇಳು ಕದ್ಬಿಡು. ಪೂಜೆ ಮಾಡ್ತಿದ್ದಾಳೆ. ತಮ್ಮಣ್ಣ ಬುರ್ಡೆ ಆಗಿದ್ದಾನೆ. ತಮ್ಮಣ್ಣ ಹ್ಞೂ ಅಂತೆ ನೋಡಿ ಹೆಂಗೆ ಹಚ್ಚಾಡ್ತವ್ರೆ. ಇವಾಗೆಲ್ಲ ನಾವು ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇದ್ವಿ. ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಲೈಟು. ಇವಾಗ ಟೈಮ್ ಎಷ್ಟಾಗೈತೆ? 9:33 ಆಗಿದೆ. ಸೊ ಈಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ. ನಮ್ಮ ಅಕ್ಕ ಆಲ್ರೆಡಿ ಓದ್ಲು, ಅದೇನೋ ಓದ್ಕೊಂಡು ಹಣ್ಕಾಯಿ ಎಲ್ಲ ತೊಗೊಂಡು ಓದ್ಲು. ಈಗ ನಾವು ಊಟ ಎಲ್ಲ ಮಾಡಿ ಫ್ರೆಶ್ ಆಗಿ ಹೋಗ್ತಾ ಇದ್ದೀವಿ. ರಿಟರ್ನ್ ಅಲ್ಲಿಂದ ಬರೋ ಅಷ್ಟರಲ್ಲಿ ಏನೋ ಒಂದು 12-1 ಆಗ್ಬೋದು ಅನ್ಸುತ್ತೆ, ಮಿಡ್ ನೈಟ್. ಇದೇ ದೇವಸ್ಥಾನ ಜಾತ್ರೆ ನಡೀತಿರೋದು. ಎಷ್ಟು ಹೊಗೆ ಹಾಕಿದ್ದಾರೆ ಅಂದ್ರಪ್ಪ. ಎಲ್ಲ ಫ್ರೆಶ್ ಆಗಿ ರೆಡಿ ಆಗಿದೆ. ಏನು ಮಾಡ್ತಿದ್ದಾರೆ ಅಂದರೆ ಏನು ಹೆಡ್ ಮಸಾಜ್ ವಾಸನೆ ಬರ್ತಾ ಉಂಟು ನನಗೆ. ಒಳ್ಳೆ ಹಿಮಾಲಯ ಇರೋದು ಯಾವ್ದು ಇದು ನವರತ್ನ ತೈಲ ಹಾಕ್ತಿರೋದು. ನವರತ್ನ ತೈಲ ಎಷ್ಟು ಪ್ಯಾಕೆಟ್ ಇದಾಗಿರೋದು? 10 ಪ್ಯಾಕೆಟ್ ತರಿಸಿದ್ದೆ. ಎಷ್ಟು ಖಾಲಿ ಮಾಡಿದ್ರೆ ಆಗಿದೆ. 10 ಹಾಕೋಬೇಕಾ? ಓನ್ಲಿ 150 ರೂಪಿ ಹೆಡ್ ಮಸಾಜ್. ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಲೊಕೇಶನ್ ನೇಮು ಎಲ್ಲ ಹೇಳ್ಬಿಡಿ. ಪ್ರೀತಮ್ ಗೌಡ ಅಂತ ಒಳ್ಳೆಸುಪುರ ಅವರೇ ಹೇಳಿ ಬಿಡಿ. ಹೇಳಿ ಸರ್. ನೆಕ್ಸ್ಟ್ ಲೆವೆಲ್ಗೆ ಹೆಡ್ ಮಸಾಜ್ ಕೊಡ್ತಾರೆ. ಎಕ್ಸ್ಪೀರಿಯನ್ಸ್ ಹೇಗಿದೆ ನಿಮಗೆ? ವಾವ್, ಸೂಪರ್, ಎಕ್ಸಲೆಂಟ್, ಅನ್ಬಿಲೇಬಲ್. ಓ ಸಾಕು ಬಿಡಿ. 150 ಕೊಡ್ತಾರೆ, 15 ರೂಪಾಯಿ ಕೊಡ್ತಾರೆ? ನಂಗೆ ಡೌಟು. ಇಲ್ಲ, 150 ರೂಪಾಯಿನೇ. ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತಾರೆ.
ಲೊಕೇಶನ್ ಹೇಳ್ಬಿಡಿ ಪ್ರೀತಮ್ ಅವರೇ. ಪ್ರೀತಮ್ ಓಹೋ ಅದೆಲ್ಲ ಇದೆಯಾ ನಿಮ್ ಇನ್ಕ್ಲೂಡ್ 150 ಗಾಡಿ ರೂಪಾಯಿ? ಮಸಾಜ್ ಇದೆ. ಓಕೆ ನೀವು ನೆಕ್ಸ್ಟ್ ಈಗ ವೇಟಿಂಗಾ? ಅವ್ರ ವೇಟಿಂಗು ಇಲ್ಲೊಬ್ರು ಇದಾರೆ ನೋಡಿ, ಇವರು ವೇಟಿಂಗ್ ಮಲಗ್ಬಿಟ್ಟಿದ್ದಾರೆ. ಇಲ್ಲೊಬ್ರು ವೇಟಿಂಗು. ನೀವು ಎಲ್ಲೋಗ್ತೀರಾ ಅಲ್ಲೇ ಸರ್ವಿಸ್ ಕೊಡ್ತೀರಾ? ಹೋಮ್ ಸರ್ವಿಸ್ ಇದೆ ಅವ್ರದ್ದು. ಓಕೆ ನಮಗೆ ಇವತ್ತು ನಾವು ನಮ್ಮ ಜೀವನ ಹಬ್ಬದ ಪ್ರಯುಕ್ತ ಕರ್ಸಿದ್ವಿ. ಹಾ ಹೋಮ್ ಸರ್ವಿಸ್ ಕೊಡ್ತಿದ್ದಾರೆ. ಹಾ. ಇಬ್ರು ವೇಟಿಂಗ್ ಅಲ್ಲಿ ಇದಾರೆ. ಹಾ ಇದೆಲ್ಲ ನೋಡ್ತಿದ್ರೆ ಮನೆಗೆ ಬಂದಿರೋರೆಲ್ಲ ಬರ್ತಾರೆ ಅನ್ಸುತ್ತೆ. ಹೌದು, ಖಂಡಿತವಾಗ್ಲೂ ಬರ್ತಾರೆ ಆಲ್ಮೋಸ್ಟ್. ನೀವು ಡೋರ್ ತೆಗ್ದ್ಬಿಟ್ಟು ಒಂದ್ ಬೋರ್ಡ್ ಹಾಕ್ಬೇಕು ತಾನೆ? ಇಲ್ಲ, ನಮ್ ಸಿಸ್ಟರ್ಸ್ ಎಲ್ಲ ಬಂದಿದ್ರು. ಹಾ. ಅವ್ರಿಗೆ ಹಬ್ಬ ಇದೆಯಲ್ಲ, ಹಂಗಾಗಿ ನೀವು ಹೋಗ್ರಪ್ಪ ಕೆಲಸ ಮಾಡಿ ಅಂತ ಹೇಳಿ ಹಾ ನಾನು ಇಂಡಿವಿಜುವಲ್ ಆಗಿ ಕರ್ಸಿರೋದು ಅವ್ರನ್ನ. ಓಕೆ ನಿಮ್ಗೆ ಎಷ್ಟು ಕಮಿಷನ್ ಕೊಡ್ತಿದ್ದಾರೆ? ಕಮಿಷನ್ ಏನಿಲ್ಲ, ನನಗೆ ಫ್ರೀ ಕಸ್ಟಮರ್ ಮಾಡ್ಕೊಡ್ತಾರೆ. ಓ 150 ಪೇಸ್ಟಾ? ಏನಂತೀರಾ ಇಲ್ಲಿ ಪ್ರೀತಮ್ ಬಿಸ್ನೆಸ್ ಅವ್ರೆ? ಮಾಡ್ತಿಲ್ಲ, ದೊಡ್ಡ ಮಗ್ಗೆ ಪೂರ್ತಿ ಬಿಸ್ನೆಸ್ ಇದೆ ಇವತ್ತು ಅವ್ರದ್ದು. ಎಲ್ಲ ಪೂರ್ತಿ ಓಡ್ಬಿಡ್ತಾವ್ರೆ, ಏನು ಕೇಳ್ಬಿಡಿ. ಬೋಲ್ ಅಂದ್ರೆ ಏನು? ತೆಂಗಿನಕಾಯಿಲಿ ಡಿವೈಡ್ ಆಗಿರುತ್ತಲ್ಲ ಅದ? ಓಕೆ ಮತ್ತೆ ಏನ್ ಸಮಾಚಾರ ಹೇಳ್ಬೇಕು. ಏನ್ ಹೇಳೋದಪ್ಪ, ನೀವು ಹಬ್ಬ ಜೋರುಂಟಾ? ತುಂಬಾ ಜೋರುಂಟು. ನೀವು ಸೆಲ್ಫ್ ಸರ್ವಿಸ್ ತಗೋತಿದ್ದೀರಲ್ಲ, ಎಂಜಾಯ್ ಮಾಡಿ. ಓ ಖಂಡಿತವಾಗ್ಲು. ಏನೋ ಪಾಪ ಅಷ್ಟೊಂದು ಟಾರ್ಚರ್ ಕೊಡ್ತಿದ್ಯಾ ಖುಷಿಗೆ? ಎಷ್ಟು ಟಾರ್ಚರ್ ಕೊಡ್ತಿದ್ದೇನೆ ಅಂದ್ರೆ ಹೌದದ್ ವಂಶ? ಹ್ಞೂ ಬಿಡೋ ಪಾಪ, ಹುಡುಗಿನ ಯಾಕೆ ಹಿಂಸೆ ಕೊಡ್ತಿದ್ಯಾ? ಸ್ನ್ಯಾಪ್ ಅಲ್ಲ, ಬ್ಲಾಗು. ಜೊತೆ ಆಟ ಹುಡುಗಿರ ಜೊತೆ ಏ ಬಿಡ ಧ್ವಂಸ, ಅಟ್ಯಾಕ್ ಮಾಡು ನೀನು. ಇವತ್ತು ನಮ್ಮ ಬಂಗಾರಿದು ಬರ್ಡೇ. ಬಂಗಾರಿ ಬರ್ಡೇ ಗರ್ಲ್. ನಮ್ಮ ಅತ್ತೆ, ಹೊಸ ಅತ್ತೆ. ಇಲ್ಲಿ ನಮ್ಮ ಹಳೆ ಅತ್ತೆ. ಇಬ್ರು ಅತ್ತೆದಿರ ಮಧ್ಯೆ ಸಿಗಾಕೊಂಡು ನುಚ್ಚಿ ನೀರಾಗೋಗಿದ್ದೀನಿ. ಎಲ್ಲ ಬರ್ಡೇ ವೈಬು ಫುಲ್ ಸುಸ್ತಾಗಿ ಹೋಗ್ತಿದ್ವಿ. ಡ್ಯಾನ್ಸ್ ಆಡಿ ಸಾಂಗ್ ಆಡಿ ನಮ್ಮ ವಾಯ್ಸ್ ಎಲ್ಲ ಬರ್ಡೇ ವೈಬು ಫುಲ್ ಸುಸ್ತಾಗಿ ಹೋಗ್ತಿದ್ವಿ. ಡ್ಯಾನ್ಸ್ ಆಡಿ ಸಾಂಗ್ ಆಡಿ ನಮ್ಮ ಶುಭ ದಿನಕ್ಕೆ